ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಅವರು ನಮ್ಮ ಟ್ರಾವೆಲ್ನ ಸೇಫ್ ಆಗಿ ಕಂಪ್ಲೀಟ್ ಮಾಡೋ ಹಾಗೆ ಮಾಡ್ತಾರೆ. ಅವರ ಮೇಲಿನ ನಂಬಿಕೆಯಿಂದ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ. ಹಾಗೆ ನನ್ನ ಫ್ಯಾಮಿಲಿ ಹಾಗೂ ಕಂಪನಿಗೆ ಸಾರಥಿಯಾಗಿ ನೀನ್ ಬಂದಿರಬೇಕಾದ್ರೆ ಎಲ್ಲ ನೀನ್ ನೋಡ್ಕೋತೀಯ ಅನ್ನೋ ನಂಬಿಕೆ ನನಗಿದೆ. ಇನ್ನು ನನಗೆ ಯಾವ ಚಿಂತೆನೂ ಇಲ್ಲ ಕಾವೇರಿ. ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಸ್ಪರ್ಧೆ ಏನೋ ಶುರುವಾಗಿದೆ ಸರ್. ಆದ್ರೆ ಆ ಸ್ಪರ್ಧೆನ ಸ್ಪರ್ಧಾತ್ಮಕವಾಗಿ ತಗೊಂಡು ಮುಗಿಸ್ತಾರಾ ಅನ್ನೋದೇ ಒಂದು ದೊಡ್ಡ ಚಾಲೆಂಜು ಸರ್. ಮುಗಿಸ್ತಾರೋ ಅಥವಾ ಇನ್ನೇನಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೋ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ. ಟೆನ್ಷನ್ ಮಾಡ್ಕೋಬೇಡ ಕಾವೇರಿ, ಎಲ್ಲ ನೀನ್ ಅನ್ಕೊಂಡಾಗೆ ಆಗುತ್ತೆ. ನನಗ ನಂಬಿಕೆ ಇದೆ. ನಾನು ಅದನ್ನೇ ಬಯಸ್ತಿದ್ದೀನಿ ಸರ್. ನಾನು ಅನ್ಕೊಂಡ ಹಾಗೆ ಆದ್ರೆ ಅಷ್ಟೇ ಸಾಕು ಸರ್. ಆಗತ್ತೆ ಕಾವೇರಿ, ಡೋಂಟ್ ವರಿ. ಅಮ್ಮ, ಹೀಗೆ ಆಗಿರೋದನ್ನೇ ನೆನ್ಸ್ಕೊಂಡು ಅಳ್ತಾ ಕೂತ್ಕೊಂಡ್ರೆ ಏನು ಬದಲಾಗಲ್ಲ ಅಮ್ಮ. ನಿನ್ ಆರೋಗ್ಯ ಹಾಳಾಗತ್ತೆ ಅಷ್ಟೇ. ಅವಳು ಹೆತ್ತ ತಾಯಿನ ಒಡ ಹುಟ್ಟಿದ ಅಕ್ಕನ್ನ ಮೀರಿ ತುಂಬಾ ದೂರ ಹೊರಟು ಹೋಗಿದ್ದಾಳೆ. ಅಂಥವಳಿಗೋಸ್ಕರ ನೀನ್ ಅಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲಮ್ಮ. ಪ್ಲೀಸ್ ಸಮಾಧಾನ ಮಾಡ್ಕೊ. ಸಮಾಧಾನ ಮಾಡ್ಕೊಂಡು ಮನ್ಸು ಗಟ್ಟಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆಗಿದ್ದೆಲ್ಲ ಕಣ್ಮುಂದೆ ಬಂದು ಕಣ್ಣೀರ್ ತರಿಸ್ತಾನೆ ಇದೆ. ಅದಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಪೂರ್ಣಿ. ಮಕ್ಕಳು ತಾಯಿ ಹೊಟ್ಟೆಲಿದ್ದು ಒದ್ದಾಗ ಆಗೋ ಸಂತೋಷಕ್ಕೆ ಕೊನೆನೇ ಇಲ್ಲ. ಆದ್ರೆ ಅದೇ ಮಕ್ಕಳು ದೊಡ್ಡವರಾಗಿ ನಮ್ಮನ್ನ ಧಿಕ್ಕರಿಸಿ ಮಾತಲ್ಲೇ ಅದೇ ಗರ್ಭನ ಇರ್ದೋದಾಗ ನಾವು ಬದುಕಿದ್ದು ಸತ್ತ ಹಾಗೆ. ಅಮ್ಮ, ನಿನ್ ದುಃಖ ನನಗ ಅರ್ಥ ಆಗುತ್ತೆ, ಆದ್ರೆ ಅವಳಿಗೆ ಅರ್ಥ ಆಗ್ತಿಲ್ವೇ? ಶ್ರೀಮಂತಿಗೆ ರೆಪ್ಪೆ ಅವಳು ಕಣ್ ಮುಚ್ಚಿರೋವಾಗ ಒಡ ಹುಟ್ಟಿದ ಅಕ್ಕ ಆಗ್ಲಿ ಹೆತ್ತ ತಾಯಿ ಆಗ್ಲಿ ಅವಳು ಕಾಣಿಸ್ತಿಲ್ಲಮ್ಮ. ಅದನ್ನ ನೀನ್ ಅರ್ಥ ಮಾಡ್ಕೋಬೇಕು ಅಷ್ಟೇ. ಅವಳ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದ್ರು ಅವಳಿಗೆ ಅರ್ಥನೇ ಆಗ್ತಿಲ್ಲ ಕಣೆ. ಅವರನ್ನೇ ನಂಬ್ತಿದ್ದಾಳೆ. ಅವಳಿಗೆ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಪೂರ್ಣಿ. ಅಮ್ಮ, ಆ ಮನೆಯವ್ರನ್ನ ಅವಳು ಕುರುಡಾಗಿ ನಂಬಿಟ್ಟಿದ್ದಾಳೆ. ಕೆಲವೊಂದ್ಸಲ ನಾವೇನೇ ಹೇಳಿದ್ರು ಅವ್ರ ಸ್ವಂತ ಅನುಭವಕ್ಕೆ ಬರೋ ತನಕ ಅವ್ರು ಯಾರನ್ನೂ ನಂಬೋದಿಲ್ಲ. ಹೀಗಿರ್ಬೇಕಾದ್ರೆ ನಾವು ತಾನೇ ಏನ್ ಮಾಡಕ್ಕಾಗತ್ತೆ ಹೇಳು? ತಾಯಿಯಾಗಿ ಹೇಳೋದು ನಿನ್ ಧರ್ಮ, ನೀನ್ ಹೇಳಿದ್ಯಾ. ಆದ್ರೆ ಅವಳು ನಿನ್ನನ್ನೇ ನಂಬಕ್ ತಯಾರಿಲ್ಲ. ಇನ್ನು ಅವಳ ಹಣೆಲ್ ಏನ್ ಬರ್ದಿದ್ಯೋ ಹಾಗಾಗತ್ತೆ ಬಿಡು. ಪೆಟ್ತಿಂದ್ರೆ ಪರವಾಗಿಲ್ಲ, ಗಾಯನ ವಾಸಿ ಮಾಡಬಹುದು. ಆದ್ರೆ ಜೀವನೇ ಹೋಗ್ಬಿಟ್ರೆ ಏನ್ ಮಾಡೋದು ಪೂರ್ಣಿ? ಅಮ್ಮ, ಇದ್ರ ಬಗ್ಗೆ ಮಾತಾಡ್ಕೊಂಡ್ ಹತ್ರ ಯಾವ ಪ್ರಯೋಜನನೂ ಇಲ್ಲ. ಇಲ್ಲಿ ಯಾವ್ದು ನಮ್ ಕೈಲಿಲ್ಲ. ಅವಳೇ ನಮ್ ಮಾತನ್ನ ಕೇಳಲ್ಲ ಅಂದ್ಮೇಲೆ ನಾವು ತಾನೇ ಏನ್ ಮಾಡಕ್ಕಾಗತ್ತೆ ಹೇಳು? ಅವಳ ದಾರಿನ ಅವಳು ಆಯ್ಕೆ ಮಾಡ್ಕೊಂಡಿದ್ದಾಳೆ. ಹಾಗಿದ್ಮೇಲೆ ಆ ದಾರಿಲ್ ಬರೋ ಅಪಾಯನೂ ಅವಳ್ದೆ. ನೋಡಮ್ಮ, ಅವಳ ಪಾಲಿಗೆ ನೀನ್ ಬೇಡದೆ ಇರ್ಬೋದು, ಆದ್ರೆ ನನಗೆ ನೀನ್ ಬೇಕಮ್ಮ. ನೀನ್ ಹೀಗೆ ಅಳ್ತಾ ಕೂತ್ಕೊಂಡ್ರೆ ನನ್ ಕೈ ನೋಡಕ್ಕಾಗಲ್ಲ ಅಮ್ಮ. ಆ ಕಾವೇರಿ ರಾಮ್ ಸರ್ನ ಮದ್ವೆ ಮಾಡ್ಕೊಂಡು ಹೋದ್ಮೇಲೆ ಅವಳಿಗೋಸ್ಕರ ನೀನ್ ಹಾಕಿರೋ ಕಣ್ಣೀರ್ಗೆ ಲೆಕ್ಕನೇ ಇಲ್ಲಮ್ಮ. ಆದ್ರೆ ಅವಳಿಗೆ ನಿನ್ ಕಣ್ಣೀರು ನಿನ್ ದುಃಖ ಯಾವುದು ಕಾಣಿಸ್ತಿಲ್ಲ. ಹಾಗಿರುವಾಗ ನೀನ್ ಅವಳಿಗೋಸ್ಕರ ಕಣ್ಣೀರ್ ಹಾಕೋದ್ರಲ್ಲಿ, ಅವಳ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲಮ್ಮ. ಪ್ಲೀಸ್ ಅಮ್ಮ, ನನಗೋಸ್ಕರ ಸಮಾಧಾನ ಮಾಡ್ಕೊ. ಧೈರ್ಯವಾಗಿರಮ್ಮ.
ಪ್ರೀತು, ನಿನಗೆ ನನ್ನ ಮೇಲೆ ತುಂಬ ಕೋಪ ಇದೆ ಅಂತ ನನಗೆ ಗೊತ್ತು. ಪ್ರೀತಿ ಹೆಸರಲ್ಲಿ ನಿನ್ನ ಮನಸ್ಸಲ್ಲಿ ಮಾಗದೇ ಇರೋಂಥ ಗಾಯ ಮಾಡಿದ್ದೀನಿ ಅಂತಲೂ ನನಗೆ ಗೊತ್ತು. ಇವಳು ಮತ್ತೆ ಹಳೆ ಕತೆ ತೆಗೆದು ಪ್ರೀತಮ್ನ ಡಿಸ್ಟರ್ಬ್ ಮಾಡಕ್ ಬಂದಿದ್ದಾಳೆ. ಇವಳನ್ನ ನಿನ್ನ ಲೈಫಲ್ಲಿ ನಾನೊಂದು ಬೆಸ್ಟ್ ಪಾರ್ಟ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ವಿಧಿ ನನ್ನನ್ನು ವರ್ಸ್ಟ್ ಪಾರ್ಟ್ ಆಗಿ ಬಂದು ನಿಲ್ಲಿಸಿದೆ. ಅದಕ್ಕೆ ನಿನ್ನ ಮುಂದೆ ಬರೋದಕ್ಕೆ ನನಗೆ ಧೈರ್ಯ ಸಾಕಾಗಲಿಲ್ಲ. ನೀನು ಕುಡ್ದು ಎಲ್ಲಿ ನಿನ್ನ ಲೈಫ್ನ ಹಾಳು ಮಾಡ್ಕೋತೀಯೋ ಅಂತ ನನಗೆ ತುಂಬ ಗಿಲ್ಟ್ ಫೀಲ್ ಆಗ್ತಿತ್ತು. ನೋಡ್ ಪ್ರೀತು, ಈ ಪ್ರಪಂಚದಲ್ಲಿ ಗ್ರೇಟೆಸ್ಟ್ ಲವ್ ಸ್ಟೋರಿ ಅಂದರೆ ಅದು ರಾಧಾಕೃಷ್ಣ ಅವರ ಲವ್ ಸ್ಟೋರಿ. ಆದರೆ ಅವರಿಬ್ರು ಯಾವತ್ತೂ ಒಂದಾಗಲೇ ಇಲ್ಲ. ಪ್ರೀತಿನ ದೂರ ಮಾಡಿಕೊಂಡ್ರು ಕೃಷ್ಣ ದ್ವಾರಕೆಯಲ್ಲಿ ರಾಜನಾಗಿ ರಾಜ್ಯನ ಆಳ್ದ. ನೀನು ಅಷ್ಟೆ, ವಿಶ್ವಾಂಬರ ಗ್ರೂಪ್ ಆಫ್ ಕಂಪನೀಸ್ಗೆ ರಾಜನಾಗಿ ಆಳ್ಬೇಕು ಅನ್ನೋದೇ ನನ್ನ ಆಸೆ. ಪ್ರೀತಿ ಬಲೆ ಬೀಸಿ ಅವನಿಗೆ ಮೋಸ ಮಾಡಿ ಮೂಲೆಯಲ್ಲಿ ಕೂರಿಸಿದ್ಲು. ನಿನ್ನೆ ತನಕ ಪ್ರೀತಮ್ ಕುಡ್ಕೊಂಡು ದೇವದಾಸ್ ಆಗಿದ್ದ. ಅವಾಗ ಅವಳು ನೋಡ್ಲಿಲ್ಲ. ಇವಾಗ ಮೊದಲಿನ ಥರ ಆಗ್ತಿದ್ದಾನಲ್ಲ. ಕೃಷ್ಣನ್ ಕತೆ ಹೇಳೋದಕ್ಕೆ ಬಂದಿದ್ದಾಳೆ. ಖಂಡಿತ ಅವನ ಜೀವನನ ಹಾಳು ಮಾಡೋದೇ ಅವಳ ಉದ್ದೇಶ. ರೀ, ಅವಳು ಏನೇನೋ ಕತೆ ಹೇಳಿ ಪ್ರೀತುಗೆ ತಲೆ ತಿರುಗಿಸ್ತಾ ಇದ್ದಾಳೆ. ಬನ್ನಿ ಸರಿಯಾಗಿ ಬುದ್ಧಿ ಕಲ್ಸೋಣ ಅವಳಿಗೆ. ಹೇ ಮಲ್ಲಿಕಾ, ಅಕ್ಕ ಬೇಡ ಅಂತ ಹೇಳ್ತಿದ್ದಾಳೆ. ನಾವು ಹೋಗೋದು ಬೇಡ, ಸುಮ್ಮನಿರು. ಏನಾಗತ್ತೆ ನೋಡೋಣ. ನೋಡು, ನಿನ್ನ ಲೈಫಲ್ಲಿ ಸ್ಯಾಡ್ ಪಾರ್ಟ್ ಆಗಿರೋ ನಾನು ಅಟ್ಲೀಸ್ಟ್ ಬೆಟರ್ ಪಾರ್ಟ್ ಆಗಿ ಬದಲಾಯಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ಅಂತ ನಾನು ನಂಬಿದ್ದೀನಿ. ಅದಕ್ಕೆ ನಿನಗೆ ಹೆಲ್ಪ್ ಮಾಡೋಣ ಅಂತ ಬಂದಿದ್ದೀನಿ. ಇದು ನೀನು ಮಾಡಕ್ಕೆ ಹೊರಟಿರೋ ಕಾಫಿ ಚೈನ್ ಬಿಸ್ನೆಸ್ನ ಅಪ್ಡೇಟೆಡ್ ವರ್ಷನ್. ಇದರಲ್ಲಿ ಕೆಲವು ಚೇಂಜಸ್ನ ಮಾಡಿದ್ದೀನಿ. ನೀನು ಅದನ್ನು ಮಾಡಿಕೊಂಡು ನಿನ್ನ ಬಿಸ್ನೆಸ್ನ ನೀನು ಶುರು ಮಾಡಿಕೊಂಡ್ರೆ ಈ ಐಡಿಯಾ ನಿನಗೆ ಈ ಕಂಪನಿಗೆ ದೊಡ್ಡ ಹೆಸರನ್ನೇ ತಂದುಕೊಡುತ್ತೆ.